ಅವಮಾನಿಸುವ ಪ್ರವೃತ್ತಿಗೆ ತಕ್ಷಣವೇ ಕಡಿವಾಣ ಹಾಕಿ ಆ ವ್ಯಕ್ತಿಯನ್ನು ಗಡೀಪಾರು ಮಾಡುವಂತೆ ಸರ್ಕಾರಕ್ಕೆ ಮುರಳೀಧರ್ ಹಾಲಪ್ಪ ಒತ್ತಾಯ. ತುಮಕೂರು: ಕರ್ನಾಟಕದ ಹೆಮ್ಮೆಯ ಪ್ರತೀಕಗಳಾದ ಡಾಕ್ಟರ್ ರಾಜ್ಕುಮಾರ್, ಅಂಬರೀಶ್, ಪುನೀತ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಬಗ್ಗೆ ಪ್ರಶ್ನೆ ಮಾಡಿ ಅವಮಾನಿಸುವ ಪ್ರವೃತ್ತಿಗೆ ತಕ್ಷಣ ಕಡಿವಾಣ ಹಾಕಬೇಕು ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಆಗ್ರಹಿಸಿದರು. ನಗರದ ಪ್ರೆಸ್ ಕ್ಲಬ್ ಆವರಣದಲ್ಲಿ ಹಾಲಪ್ಪ ಪ್ರತಿಷ್ಠಾನ, ಡಾಕ್ಟರ್ ರಾಜಕುಮಾರ್ ಅಭಿಮಾನಿಗಳ ಬಳಗ, ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸೈನ್ಯ, ಡಾಕ್ಟರ್ ಅಂಬರೀಶ್ ಅಭಿಮಾನಿಗಳ ಬಳಗ, ಡಾಕ್ಟರ್ ಪುನೀತ್ ರಾಜಕುಮಾರ್ ಅಭಿಮಾನಿಗಳ ಬಳಗ, ತುರುವೇಕೆರೆ ರೈತ ಸಂಘ, ತಿಪಟೂರು ಕನ್ನಡ ರಕ್ಷಣಾ ಪಡೆ, ಗುಬ್ಬಿ ಕನ್ನಡ ರಣಧೀರರ ಪಡೆ, ಚಿಕ್ಕನಾಯಕನಹಳ್ಳಿ ಕನ್ನಡ ಯುವಕರ ಸಂಘ, ಮಧುಗಿರಿ ಕನ್ನಡ ಸೈನ್ಯ, ಕೊರಟಗೆರೆ ರೈತ ಸಂಘ, ಕನ್ನಡ ಪರ ಸಂಘಟನೆಗಳು, ಆಟೋ ಟ್ಯಾಕ್ಸಿ ಚಾಲಕರ ಸಂಘ, ಶೂದ್ರ ಸೇನೆ ಸಮಿತಿ ಮತ್ತು ರಾಜ್ಯ ರೈತ ಸಂಘ, ದಲಿತ ಪರ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳ ಸಂಘ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ಹೊರತುಪಡಿಸಿ ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಪಾಂಡಿಚೇರಿ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕಲಾವಿದರನ್ನು ಶಿಖರ ಮಟ್ಟದಲ್ಲಿ ಗೌರವಿಸಲಾಗುತ್ತದೆ. ಅವರಿಗೆ ಸನ್ಮಾನ, ಪುರಸ್ಕಾರಗಳ ಮಳೆ ಸುರಿಯುತ್ತದೆ. ಅಂತಹ ಮಹನೀಯರಿಗೆ ಭಾರತ ರತ್ನ ಅಥವಾ ನೊಬೆಲ್ ಮಟ್ಟದ ಗೌರವ ಸಿಗಬೇಕಾಗಿತ್ತು. ಆದರೆ ಈಗ ಅವರ ಕೊಡುಗೆಗಳನ್ನೇ ಪ್ರಶ್ನಿಸುವ ದುಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಕನ್ನಡದ ಅಸ್ಮಿತೆ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಶಂಕರ್ ನಾಗ್, ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಟರ್ ಅಂಬರೀಶ್ ಇವ್ರ ಬಗ್ಗೆ ವ್ಯಕ್ತ ಆಗಿರ್ತಕ್ಕಂಥ ಯಾರೋ ಒಂದಿಬ್ಬರು ಕಪಟಿಗಳು, ವಿಕೃತ ಮನಸ್ಸಿನವರು ಕೊಟ್ಟಿರೋ ಹೇಳಿಕೆ ವಿರುದ್ಧ ಈಗ ಆಂದೋಲನ ಶುರುವಾಗ್ತಾ ಇದೆ. ಸರ್ಕಾರ ತಕ್ಷಣ ಇದಕ್ಕೆ ಕ್ರಮ ತಗೊಂಡು ಯಾರು ಅಂತ ಹೇಳಿಕೆಯನ್ನು ಕೊಟ್ಟಿರೋಂಥರಿದ್ದಾರೆ ಅವರ ಸ್ವಂತ ಅಸ್ತಿತ್ವಕ್ಕೋಸ್ಕರ ಅವರೊಂಚೂರು ಐಡೆಂಟಿಟಿ ಸಿಗಲಿ ಅನ್ನತ್ತೆ ಹೇಳೋದು ಯಾರಿದ್ದಾರೆ ಅವ್ರನ್ನ ಇಡೀ ರಾಜ್ಯದಿಂದ, ನಾಡಿನಿಂದ ಅವ್ರನ್ನ ಗಡೀಪಾರು ಮಾಡಬೇಕು ಅಂಥೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತ ಆಗ್ತಿದೆ. ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗಬೇಕು ಅಂತ ಹೇಳಿದರೆ, ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ಹಾಗೂ ಪ್ರತಿ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರಗಳಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರತಿಮೆ ಆಗಬೇಕು. ನಮ್ಮ ಎಲ್ಲದಕ್ಕೂ ಕನ್ನಡ ಆಡಳಿತ ಭಾಷೆ ಆಗಬೇಕು, ಕನ್ನಡ ನಮ್ಮ ಓದಿನ ಭಾಷೆ ಆಗಬೇಕು ಮಾಧ್ಯಮಗಳಲ್ಲಿ. ಹಾಗೆಯೇ ನಂದಿನಿ ಹಾಲು ಇವತ್ತೇನಾದರೂ ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಏನೋ ಚಲಾವಣೆಗೆ ಅಂತ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು. ಇಂಥವರ ಹೇಳಿಕೆ ಖಂಡನೀಯ. ಪ್ರತಿಯೊಂದಕ್ಕೂ ತುಮಕೂರು ಜಿಲ್ಲೆಯಲ್ಲಿ ರಂಗಮಂದಿರಕ್ಕೂ ಡಾಕ್ಟರ್ ರಾಜ್ಕುಮಾರ್ ಬೇಕಾಗಿತ್ತು, ನಮ್ಮ ಸ್ಟೇಡಿಯಂ ಮಾಡೋದಕ್ಕೂ ರಾಜ್ಕುಮಾರ್ ಬೇಕಾಗಿತ್ತು, ಪೊಲೀಸ್ನವರ ಕಲ್ಯಾಣ ನಿಧಿಗೂ ಡಾಕ್ಟರ್ ರಾಜ್ಕುಮಾರ್ ಬೇಕಾಗಿತ್ತು. ಏನಾದರೂ ಸಂಕಷ್ಟ ಬಂದಾಗ, ನಾಡಿಗೆ ಬರಗಾಲ ಬಂದಾಗ, ಜಲಪ್ರವಾಹ ಆದಾಗ ಡಾಕ್ಟರ್ ರಾಜ್ಕುಮಾರ್ ಬೇಕಾಗಿತ್ತು. ಅದನ್ನು ನಾವು ಅತ್ಯಂತ ಕಠೋರವಾಗಿ ಖಂಡನೆ ಮಾಡೋದ್ರ ಮುಖಾಂತರ ಇಲ್ಲಿವರೆಗೂ ಪರಭಾಷೆಯ ಹಾವಳಿನ ನಾವೆಲ್ಲರೂ ಸೇರಿ ಅಡ್ಡ ಹಾಕಿದ್ದೀವಿ, ತಡೆದಿದ್ದೀವಿ. ಮುಂದಿನ ಪೀಳಿಗೆಗೆ ದೊಡ್ಡ ಜವಾಬ್ದಾರಿ ಇದೆ. ಇದಕ್ಕೋಸ್ಕರ ನಾವೆಲ್ಲರೂ ಗಟ್ಟಿಯಾಗಿ ಇಲ್ಲಿಂದ ಬೆಂಗಳೂರಿಗೆ ನಮ್ಮ ವಾಹನಗಳ ಮುಖಾಂತರ ನಾವೆಲ್ಲರೂ ಹೋಗಿ ಸಂಖ್ಯೆಯಲ್ಲಿ ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಗಟ್ಟಿಯಾದಂಥ ಆಗ್ರಹ ಮಾಡಬೇಕು ಅಂತೇಳಿ ಈಗ ತೀರ್ಮಾನ ಆಯಿತು. ಎಲ್ಲ ಜಿಲ್ಲೆಯಿಂದಲೂ ಈಗಾಗಲೇ ಮಾತುಕತೆ ನಡೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ನಾವೊಂದು ಆಗ್ರಹ ಮಾಡಿ ಅವ್ರನ್ನ ಗಡೀಪಾರು ಮಾಡೋದ್ರ ಜೊತೆಗೆ ನಮ್ಮ ಏನೇನು ಬೇಡಿಕೆಗಳಿದ್ದಾವೆ ಈಡೇರಿಸಬೇಕು ಅಂತೇಳಿ ಒತ್ತಾಯ ಮಾಡಬೇಕು ಅಂತ. ನಾವು ವ್ಯಕ್ತಿ ಹೆಸರೇ ಪ್ರಸ್ತಾಪ ಮಾಡಿಲ್ಲ. ಯಾರು ಮಾತಾಡಬಾರ್ದು, ಮುಂದಕ್ಕೆ ಅದ್ರ ಬಗ್ಗೆ ಹೇಳಿಕೆಗಳು ಬರಬಾರ್ದು ಅಂತೇಳಿ ಇಲ್ಲಿಗೆ ಒಂದು ಮೂಗ್ದಾರ ಹಾಕಬೇಕು ಅಂತಲೇ ಇವತ್ತಿಲ್ಲಿ ಈ ಸಭೆ ನಾವೆಲ್ಲರೂ ಸೇರಿರೋದು. ಧನ್ಯವಾದಗಳು.